Namaste. Subject Jawahar Navodaya Vidyalaya Entrance Exam. Section 2 Mathematics. 250 Self-study problems on mathematics. Problem number 76. The average age of Asha, Usha and Nisha is 25 years. The sum of Usha's and Nisha's age is 4 times that of Asha's age. What is the Asha's age? Option A 30 years, option B 20 years, option C 25 years, option D 15 years. So ಆ್ಯಾವ್ರೇಜನ್ನು ಹೇಗೆ ಫೈಂಡ್ ಔಟ್ ಮಾಡೋದು? AVG ಆ್ಯಾವ್ರೇಜ್ ಈಕ್ವಲ್ ಟು ಆಶಾಸಿಗೆ ಎ ಅಂತ ಹಾಕ್ತಾನೆ, ಪ್ಲಸ್ ಉಷಾ ಈಸ್ ಯು ಪ್ಲಸ್ ನಿಶಾ ಈಸ್ ಎನ್ ಈಸ್ 25 ಇಯರ್ಸ್ ಅಂತ ಇದೆ. ಸೊ ಇದು ಸಮ್ ಆಫ್ ಆಶಾಸ್, ಉಷಾಸ್ ಮತ್ತು ನಿಶಾಸ್ದು. ಸೊ ಫಾರ್ಮುಲಾ ಏನು? ಇಲ್ಲಿ 1 2 3 ಇರ್ತಾ ಇರಲ್ಲ, 3. ಸೊ ಆ್ಯಾವ್ರೇಜ್ ಏಜ್ ಅಂತ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಆ್ಯಾವ್ರೇಜ್ ಏಜ್ ಆಫ್ ಆಶಾ, ಉಷಾ, ನಿಶಾದು 25 ಇಯರ್ಸ್. ಸೊ 25 ಈಕ್ವಲ್ ಟು ಆಶಾ ಪ್ಲಸ್ ಉಷಾ ಪ್ಲಸ್ ನಿಶಾ ಡಿವೈಡೆಡ್ ಬೈ 3. ಸೊ 25 3 is 75. 75 ಈಕ್ವಲ್ ಟು ಆಶಾ ಪ್ಲಸ್ ಉಷಾ ಪ್ಲಸ್ ನಿಶಾ ಏಜ್, ಟೋಟಲ್ ಏಜ್ ಆಫ್ 3 ಮೆಂಬರ್ಸ್ದು. ಓಕೆ, ನೆಕ್ಸ್ಟ್ ಸಮ್ ಆಫ್ ಉಷಾಸ್ ಆ್ಯಂಡ್ ನಿಶಾಸ್ ಏಜ್, ಇದನ್ನು ಕಾಲ್ಡ್ ಆ್ಯಸ್ 1 ಅಂತ ತಗೊಳ್ಳೋಣ. ಸೊ ಸಮ್ ಆಫ್ ಉಷಾಸ್ ಆ್ಯಂಡ್ ನಿಶಾಸ್ ಏಜ್, ಉಷಾ ಪ್ಲಸ್ ನಿಶಾ ಏಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 4 ಟೈಮ್ಸ್ ಆಫ್ ಆಶಾಸ್ ಏಜ್. ಓಕೆ, 4 ಟೈಮ್ಸ್ ಆಫ್ ಆಶಾಸ್ ಏಜ್. ಸೊ ಇಲ್ಲಿ ಯು ಎನ್ ಈಕ್ವಲ್ ಟು ಯು ಪ್ಲಸ್ ಎನ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಎ ಅಂತ ಇದೆಯಲ್ಲ, ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಸಬ್ಸ್ಟಿಟ್ಯೂಟ್ 2 ಇನ್ ಇಕ್ವೇಷನ್ ನಂಬರ್ 1ಗೆ. ಸೊ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 2 ಇನ್ ಇಕ್ವೇಷನ್ ನಂಬರ್ 1. ಸೊ ದೆನ್ 75 ಈಕ್ವಲ್ ಟು ಎ ಪ್ಲಸ್ ಯು ಪ್ಲಸ್ ಎನ್ ಇದೆಯಲ್ಲ, ಅದಕ್ಕೆ 4a ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಎ ಪ್ಲಸ್ 4a ಈಸ್ 5a. ದೆನ್ ಎ ಈಕ್ವಲ್ ಟು 75 ಡಿವೈಡೆಡ್ ಬೈ 5, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 75 ಬೈ 5 ಅಂತ ಇದೆ. ಸೊ 15 5s, ಅಲ್ಲಿಗೆ ಆಶಾಸ್ ಏಜ್ ಈಸ್ 15 ಇಯರ್ಸ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಿಸ್ ಇಸ್ ಅ ಮಲ್ಟಿಪಲ್ ಚಾಯ್ಸ್ ಆಫ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದು MCQಗೆ. ಬಟ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕೇಳಿದರೆ ಹೇಗೆ ಬರಿಬೇಕು ನೋಡೋಣ. Solution for this problem: calculate Asha's age. So in this problem they ask Asha's age. What is the Asha's age? So Asha's age na calculate ಮಾಡಬೇಕು. First step, define variables and set up the average age equation. So first ಏನು ಮಾಡಬೇಕು? ಡಿಫೈನ್ ವೇರಿಯೇಬಲ್ಸ್ ಆ್ಯಂಡ್ ಸೆಟ್ ಅಪ್ ದಿ ಆವ್ರೇಜ್ ಏಜ್ ಈಕ್ವೇಷನನ್ನು ಸೆಟ್ ಮಾಡಬೇಕು. ಸೊ ವೇರಿಯೇಬಲ್ಸ್, ಲೆಟ್ ಆಶಾಸ್ ಏಜ್ ಬಿ ಎ, ಉಷಾಸ್ ಏಜ್ ಬಿ ಬಿ. ಸಾರಿ, ಉಷಾ ಏಜ್ ಅಲ್ಲ, ಯು ಅಂತ ಕಾಲ್ ಮಾಡೋಣ. ಉಷಾಸ್ ಏಜ್ ಯು ಆ್ಯಂಡ್ ನಿಶಾಸ್ ಏಜ್ ಬಿ ಎನ್. ಓಕೆ, ಸೊ ಇದು ಫಸ್ಟ್ ಸ್ಟೆಪ್, ಅಸಂಪ್ಷನ್ ಮಾಡ್ತಾ ಇರೋದು. ಆಶಾಗೆ ಎ, ಉಷಾಗೆ ಯು ಆ್ಯಂಡ್ ನಿಶಾ ಏಜ್ ಇಸ್ ಎನ್. ನೆಕ್ಸ್ಟ್ ದಿ ಆವ್ರೇಜ್ ಏಜ್.
the average age is 25 years. 25 years. So the sum of their ages is, so the sum of their ages is 25 into 3, that is equal to 75 years. Okay, ಅಂದರೆ that is Asha plus Usha plus Nisha, age is 75 years. So next, second step, set up the equation. Set up the equation for Usha and Nisha combined age. So ಇದನ್ನು ಸೆಟಪ್ ಮಾಡೋಣ. Set up the equation for Usha and Nisha's combined age. So the sum of Usha's and Nisha's age is 4 times that of Asha's age. Asha's age is given in the problem. Okay, Asha's age. So that is U plus N. U plus N equal to 4 times of A. Usha plus Nisha age is 4 times that of Asha's age. Okay, third step. Substitute the second equation into the first equation and solve for Asha's age. ಸೊ ಏನು ಮಾಡಬೇಕಂದ್ರೆ ಸೆಕೆಂಡ್ ಇಕ್ವೇಷನನ್ನು ಫಸ್ಟ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಆಶಾಸ್ ಏಜ್ ಗೊತ್ತಾಗ್ತದೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಯು ಪ್ಲಸ್ ಎನ್ ಈಕ್ವಲ್ ಟು 4a ಇಂಟು ದಿ ಫಸ್ಟ್ ಇಕ್ವೇಷನ್ ಯಾವುದು, a ಪ್ಲಸ್ ಯು ಪ್ಲಸ್ ಎನ್ ಈಕ್ವಲ್ ಟು 75ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಸೊ a ಪ್ಲಸ್ ಯು ಪ್ಲಸ್ ಎನ್ ಎಷ್ಟು, 4ಗೆ ಈಕ್ವಲ್ ಟು 75. ನೆಕ್ಸ್ಟು 5a ಈಕ್ವಲ್ ಟು 75. ದೆನ್ a ಈಕ್ವಲ್ ಟು 75 ಡಿವೈಡೆಡ್ ಬೈ 5, so that is equal to 15. So answer for this, the age of Asha is 15 years. So option D is the correct answer. Okay. ಸಿ ದಿ ಕ್ವಶನ್. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಆಶಾ ಏಜ್ ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಾವ್ರೇಜ್ ಏಜ್ ಕೇಳಿದ್ದಾರೆ. ಆ್ಯಾವ್ರೇಜ್ ಏಜ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ಫಾರ್ಮುಲಾ ಏನು, ಆ್ಯಾವ್ರೇಜ್ ಏಜ್ ಈಕ್ವಲ್ ಟು ಆ್ಯಾವ್ರೇಜ್ದು. ಆ್ಯಾವ್ರೇಜ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಮೆಂಬರ್ಸ್ ಅಥವಾ ಸಮ್ ಆಫ್
ಸಮ್ ಮಾಡಿಬಿಟ್ಟು ಡಿವೈಡೆಡ್ ಬೈ ಎಷ್ಟು ಜನ ಇದ್ದಾರೆ ಅದನ್ನು ತೊಗೋಬೇಕು. ಡಿವೈಡೆಡ್ ಬೈ 3 ಮೆಂಬರ್ಸು 3. ಸೊ ಆ್ಯಾವ್ರೇಜ್ ಇಂಟು 3, ಆ್ಯಾವ್ರೇಜ್ ಇಸ್ ಗಿವನ್ 25. 25 3s are 75. ಸೊ ದೆನ್ a plus u plus n equal to 75. ನೆಕ್ಸ್ಟು ಸೆಟಪ್ ದಿ ಸೆಕೆಂಡ್ ಇಕ್ವೇಷನ್ ಸೆಟಪ್ ಮಾಡಬೇಕು. ಉಷಾ ಆ್ಯಂಡ್ ನಿಶಾಸ್ದು ಏಜ್ 4 ಟೈಮ್ಸ್ ಆಫ್ ಆಶಾಸ್ ಏಜ್. ಸೆಕೆಂಡ್ ಇಕ್ವೇಷನನ್ನು ಫಸ್ಟ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಆಶಾ ಏಜ್ ಏನು ಫಾರ್ಮ್ ಆಗುತ್ತೆ, ಅಂದರೆ ನಮಗೆ ಗೊತ್ತಾಗತ್ತದು ಆಶಾ ಏಜ್ ಈಸ್ 15 years. ಸೊ ಏಜ್ ಆಫ್ ಆಶಾಸ್ ಇನ್ 15 years. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.